ನಿರಂತರ ಸುದ್ದಿ. ಉಜಿರೆ SDM ಕಾಲೇಜಿನ ವಿದ್ಯಾರ್ಥಿನಿ ಸೌಜನ್ಯ ಹತ್ಯೆ ಪ್ರಕರಣದ ಆರೋಪಿ ಸಂತೋಷ್ ರಾವ್ನನ್ನು ಘಟನೆ ನಡೆದ 2 ದಿನದಲ್ಲಿ ಸ್ಥಳೀಯರು ಹಿಡಿದು ಥಳಿಸಿ ಪೊಲೀಸರಿಗೆ ಒಪ್ಪಿಸಿದ್ದರು. ಪೊಲೀಸರು 2 ದಿನ ಪೊಲೀಸ್ ಠಾಣೆಯಲ್ಲಿ ಇಟ್ಟು ಆತನನ್ನು ವಿಚಾರಣೆಗೆ ಗುರಿಪಡಿಸಿ ಕೊನೆಗೆ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದರು. ಆರೋಪಿಯನ್ನು ಹಿಡಿಯುವಲ್ಲಿ ಪೊಲೀಸರ ಪಾತ್ರ ಇಲ್ಲಿ ಗೌಣ. ಯಾಕಂದರೆ ಸಾರ್ವಜನಿಕರು ಹಿಡಿದುಕೊಟ್ಟಂತಹ ವ್ಯಕ್ತಿಯನ್ನು ವಿಚಾರಣೆಗೆ ಒಳಪಡಿಸಿದಾಗ ಅವರ ಅರಿವಿಗೆ ಬಂದದ್ದು ಈತನೇ ಸೌಜನ್ಯಾಳನ್ನು ಅತ್ಯಾಚಾರ ಮಾಡಿ ಹತ್ಯೆ ಮಾಡಿದ್ದಾನೆ ಎಂಬುದು. ತದನಂತರ ಆರೋಪಿಯ ವಿಚಾರಣೆ, ವೈದ್ಯಕೀಯ ತಪಾಸಣೆ ಎಲ್ಲವನ್ನೂ ಮಾಡಿ ಪೊಲೀಸರು ಆತನೇ ಆರೋಪಿ ಎಂದು ಕನ್ಫರ್ಮ್ ಮಾಡಿಕೊಂಡಿದ್ದರು. ಅದರಿಂದಲೇ ಅವನನ್ನು ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ರು. ಅದರ ನಂತರ ಪೊಲೀಸ್ ಕಸ್ಟಡಿ ಪಡ್ಕೊಂಡ್ರು. ಆತ ನೀಡಿದ ಕೆಲವು ಸುಳಿವಿನ ಅನ್ವಯ ಆತನ ಕೆಲವು ಸೊತ್ತುಗಳನ್ನು ಸ್ವಾಧೀನಪಡಿಸಿಕೊಂಡ್ರು. ನ್ಯಾಯಾಲಯಕ್ಕೆ ಆತನನ್ನು ಹಾಜರುಪಡಿಸೋದು ನ್ಯಾಯಾಂಗ ಬಂಧನ ವಿಧಿಸಿದ್ದು. ಒಂದು ವೇಳೆ ಸಂತೋಷ ಈ ಪ್ರಕರಣದಲ್ಲಿ ಸ್ಥಳೀಯರ ಕೈಗೆ ಸಿಕ್ಕಿ ಬೀಳದೆ ಇರುತ್ತಿದ್ದರೆ ಪೊಲೀಸರ ತನಿಖೆ ಯಾವ ಜಾಡಿನಲ್ಲಿ ಮುಂದುವರಿಯುತ್ತಿತ್ತು ಎನ್ನುವುದು ಕೆಲವರಿಗೆ ಕುತೂಹಲ. ಎಂಸಿಸಿ ಬ್ಯಾಂಕ್ ಲಿಮಿಟೆಡ್ ಬೆಳ್ಮಣ್ಣಲ್ಲಿ ಎಂಸಿಸಿ ಬ್ಯಾಂಕಿನ 19ನೇ ಶಾಖೆಯನ್ನ ಆರಂಭಿಸುವ ಸುಸಂದರ್ಭದ ಪ್ರಯುಕ್ತ ಆಯ್ದ ನಿರಕ್ಕು ಠೇವಣಿಗಳ ಮೇಲೆ ಶೇಕಡ 8.5% ಆಕರ್ಷಕ ಬಡ್ಡಿ ಹಾಗೂ ₹1,200ರಿಂದ ಆರಂಭವಾಗುವ ಅತಿ ಕಡಿಮೆ ಬಾಡಿಗೆಯಲ್ಲಿ ಭದ್ರತಾ ಲಾಕರ್ಗಳು. 113 ವರ್ಷಗಳಿಂದ ನಿಮ್ಮ ಸೇವೆಯಲ್ಲಿ. ಹಿಂದೆ ನಿಮ್ಮ ಹತ್ತಿರದ ಎಂಸಿಸಿ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಿರಿ. ದೂರವಾಣಿ ಸಂಖ್ಯೆ 7090701105. ಟೋಲ್ ಫ್ರೀ ನಂಬರ್ 1800123296. ಷರತ್ತುಗಳು ಅನ್ವಯ. ಯಾಕಂತ ಹೇಳಿದರೆ ಸಾರ್ವಜನಿಕರು ಹಿಡಿದುಕೊಟ್ಟವನನ್ನು ಪೊಲೀಸರು ಆರೋಪಿಯನ್ನಾಗಿಸಿ ಅವನ ತಲೆಗೆ ಈ ಪಟ್ಟ ಕಟ್ಟಿದರು ಎನ್ನುವ ವಾದ ಒಂದು ಕಡೆಯಾದರೆ, ಪೊಲೀಸರು ಸಿಕ್ಕಿಬಿದ್ದ ಆರೋಪಿಯನ್ನೇ ಕೂಲಂಕಷವಾಗಿ ವಿಚಾರಣೆಗೊಳಪಡಿಸಿ ಆರೋಪಿ ಎಂದು ಸುತಪಡಿಸಿಕೊಂಡು ಬಂಧಿಸಿ ಜೈಲಿಗಟ್ಟಿದ್ದರು ಎನ್ನುವುದು ಮತ್ತೊಂದು ವಾದ. ಆದ್ದರಿಂದ ಈ 2 ವಾದಗಳ ಮಧ್ಯದಲ್ಲಿ ಒಂದು ವೇಳೆ ಸಂತೋಷ್ ರಾವ್ನನ್ನು ಸ್ಥಳೀಯರು ಹಿಡಿದು ಕೊಡದೇ ಇರ್ತಾ ಇದ್ದರೆ ಪೊಲೀಸರು ಯಾವ ರೀತಿ ತನಿಖೆ ಮಾಡುತ್ತಿದ್ದರು, ಯಾವ ರೀತಿ ಆರೋಪಿಯನ್ನು ಪತ್ತೆ ಹಚ್ಚುತ್ತಿದ್ದರು ಎನ್ನುವ ಕುತೂಹಲ ಹಲವರಿಗಿದೆ. ಇಲ್ಲಂತ ಹೇಳಲಿಕ್ಕೆ ಬರುವುದಿಲ್ಲ. ಯಾಕಂದರೆ ಹಲವಾರು ಕ್ರಿಮಿನಲ್ ಪ್ರಕರಣಗಳಲ್ಲಿ ಪೊಲೀಸರು ಯಾವುದೇ ರೀತಿಯ ಸುಳಿವುಗಳು ಇಲ್ಲದೆ ಆರೋಪಿಯನ್ನು ಪತ್ತೆ ಹಚ್ಚಿದ ನಿದರ್ಶನಗಳಿವೆ. ಪುತ್ತೂರು ಸಮೀಪದ ಕಾವು ಎಂಬಲ್ಲಿ ನಡೆದಂತಹ ಟ್ರಿಬಲ್ ಮರ್ಡರ್ ಕೇಸಿನಲ್ಲಿ ಆರೋಪಿಯನ್ನು ಪೊಲೀಸರು ಕೇವಲ ಒಂದು ಬೀಡಿ ತುಂಡಿನ ಆಧಾರದಲ್ಲಿ ಬಂಧಿಸಿದ್ದರು. ಹತ್ಯೆ ನಡೆದ ಮನೆಯಲ್ಲಿ ಸಿಕ್ಕಿದಂತಹ ಬೀಡಿ ತುಂಡುಗಳು, ಯಾಕಂದರೆ ಪೂರ್ತಿ ಬೀಡಿ ಅಲ್ಲ, ಖಾಲಿ ಸೇದಿ ಬಿಸಾಡಿದ ತುಂಡುಗಳು, ಅದನ್ನು ಹಿಡಿದುಕೊಂಡು ಆ ಬೀಡಿಯಲ್ಲಿ ಸುತ್ತಲ್ಪಟ್ಟಿರುವಂಥ ನೂಲು ಯಾವ ಬೀಡಿ ಕಂಪನಿಯದ್ದು ಎಂದು ಖಚಿತಪಡಿಸಿಕೊಂಡು ಅಂತಹ ಕಂಪನಿಯ ಬೀಡಿ ಯಾವ ಅಂಗಡಿಯಲ್ಲಿ ಸೇಲ್ ಆಗ್ತಾ ಇದೆ ಎನ್ನುವುದನ್ನು ಗುರುತಿಸಿಕೊಂಡು ಆ ಅಂಗಡಿಯವನಿಂದ ಮಾಹಿತಿ ಪಡೆದು ಹತ್ಯೆ ನಡೆದ ದಿನದಂದು ಆ ಅಂಗಡಿಯಿಂದ ಸಂಜೆಯ ವೇಳೆಗೆ ಯಾರು ಬೀಡಿ ಕಟ್ಟು, ಅಂದರೆ 25 ಬೀಡಿಗಳ ಒಂದು ಕಟ್ಟು ಇದನ್ನು ಕೊಂಡೋಗಿದ್ದಾನೆ ಎಂದು ಪರಿಶೀಲನೆ ನಡೆಸಿ ಆರೋಪಿಯನ್ನು ಬಂಧಿಸಿದ್ದರು. ಅದರಿಂದ ಪೊಲೀಸರು ಯಾವುದೇ ಸುಳಿವುಗಳು ಇಲ್ಲದೇ ಆರೋಪಿಯನ್ನು ಬಂಧಿಸಿದಂಥ ನಿದರ್ಶನಗಳಿವೆ. ಅದೇ ರೀತಿ ಸೌಜನ್ಯ ಪ್ರಕರಣದಲ್ಲಿಯೂ ಸಹ ಪೊಲೀಸರಿಗೆ ಯಾವುದೇ ಸುಳಿವುಗಳು ಆರಂಭಿಕ ಹಂತದಲ್ಲಿ ಇರಲಿಲ್ಲ. ಸೌಜನ್ಯನನ್ನು ರೇಪ್ ಮಾಡಿ ಹತ್ಯೆ ಮಾಡಿದ್ದು ಎನ್ನುವುದು ಅವರಿಗೆ ದೃಢಪಟ್ಟಿತ್ತು. ಆದರೆ ಆಕೆಯ ಮರ್ಮಾಂಗಕ್ಕೆ ಮಣ್ಣು ತುಂಬಿಸಿದ ರೀತಿ ಕಂಡು ಇದೊಂದು ವಿಕೃತಗಾಮಿಯ ಕೆಲಸ ಎಂದು ಗ್ಯಾರಂಟಿಯಾಗಿತ್ತು. ಆದ್ದರಿಂದ ಪೊಲೀಸರು ಆ ಚಹರೆಯ ವ್ಯಕ್ತಿಗಳನ್ನು ಗುರಿಯಾಗಿಸಿಕೊಂಡು ತನಿಖೆಯನ್ನು ಮುಂದುವರಿಸ್ತಾ ಇದ್ದರು. ತನಿಖೆ ಮುಂದುವರಿಯುವ ವೇಳೆಯಲ್ಲಿ ಪೊಲೀಸರಿಗೆ ಸಹಜವಾಗಿಯೇ ಆ ಪ್ರದೇಶದ ಸುತ್ತಮುತ್ತಲು ಇರುವಂಥ ಕೆಲವೊಂದು ಸುಳಿವುಗಳು ಲಭ್ಯವಾಗುತ್ತಿದ್ದವು. ಯಾಕಂತ ಹೇಳಿದರೆ ಸೌಜನ್ಯಳ ಡೆಡ್ ಬಾಡಿ ಎಲ್ಲಿ ಸಿಕ್ಕಿತ್ತೋ ಅಲ್ಲಿಂದ ಸುಮಾರು 500 ಮೀಟರ್ ದೂರದಲ್ಲಿ ಸಂತೋಷ್ ರಾವ್ ಉಪಯೋಗಿಸುತ್ತಿದ್ದ 2 ಗೋಣಿ ಚೀಲಗಳು ಮತ್ತು ಸಂತೋಷ್ ರಾವ್ಗೆ ಸೇರಿದಂಥ ಬಟ್ಟೆ ಬರೆಗಳು ಸಿಕ್ಕಿದ್ದವು. ಅಂದರೆ ಪೊಲೀಸರು ಈ
ಮೃತದೇಹ ಸಿಕ್ಕ ಸ್ಥಳದ ಸುತ್ತಮುತ್ತ ಪರಿಶೀಲನೆ ನಡೆಸುವಾಗ ಅದು ಸಿಗುವ ಸಾಧ್ಯತೆಗಳು ಇತ್ತು. ಅದೂ ಅಲ್ಲದೆ ಸೌಜನ್ಯಳ ಒಳ ಉಡುಪು ಸಿಕ್ಕಿದ್ದು ಬೇರೆ ಕಡೆಯಲ್ಲಿ ಅದನ್ನು ಹುಡುಕುವ ಪ್ರಯತ್ನದಲ್ಲಿ ಪೊಲೀಸರಿಗೆ ಕೆಲವೊಂದು ಸುಳಿವುಗಳು ಸಿಲುಕುತ್ತಿತ್ತು. ಆದರೆ ಪೊಲೀಸರಿಗೆ ಅಂಥ ವಿಕ್ಷಿಪ್ತ ಮನಸ್ಸಿನ ವ್ಯಕ್ತಿಗಳು ಈ ಪರಿಸರದಲ್ಲಿ ಇದ್ದಾರಾ ಇಲ್ಲವೋ ಎನ್ನುವುದು ಖಚಿತವಾಗಬೇಕಿತ್ತು. ಅದರಿಂದಾಗಿ ಪೊಲೀಸರು ಆ ನಿಟ್ಟಿನಲ್ಲಿ ತನಿಖೆ ನಡೆಸ್ತಾ ಇದ್ದರು. ಈಗ ಸಂತೋಷ್ ರಾವ್ ಸಿಕ್ಕಿದ ಮೇಲೆ ತನಿಖೆಯ ರೀತಿ ಒಂದು ವೇಳೆ ಆರೋಪಿಯೇ ಸಿಕ್ಕದಿದ್ದರೆ ತನಿಖೆಯ ರೀತಿ ಮತ್ತೊಂದು. ಯಾಕಂದರೆ ಪೊಲೀಸರ ತನಿಖೆ ಪ್ರತಿಯೊಂದು ಮಜಲುಗಳು ಸಹ ಬೇರೆ ಬೇರೆ ದಿಕ್ಕಿನಲ್ಲಿ ಹೋಗುತ್ತವೆ. ಆದ್ದರಿಂದಾಗಿ ಪೊಲೀಸರು ಆರೋಪಿ ಸಿಕ್ಕದಿದ್ದರೆ ತನಿಖೆಯನ್ನು ಆ ನಿಟ್ಟಿನಲ್ಲಿ ಕೇಂದ್ರೀಕರಿಸ್ತಾ ಇದ್ದರು. ಯಾಕಂದರೆ ಧರ್ಮಸ್ಥಳದ ಸ್ನಾನಘಟ್ಟ, ಅದರ ಸುತ್ತಮುತ್ತಲಿನ ಪ್ರದೇಶ, ಈ ಪರಿಸರದಲ್ಲಿ ಈ ರೀತಿಯ ವಿಕ್ಷಿಪ್ತ ಮನಸ್ಸಿನ ವ್ಯಕ್ತಿಗಳು ಯಾರಾದರೂ ಸುಳಿದಾಡ್ತಿದ್ದಾರಾ ಎನ್ನುವುದನ್ನು ಸುರಿಗೆ ಅರ್ಥ ಮಾಡಿಕೊಳ್ತಿದ್ರು. ಆಗ ಪೊಲೀಸರ ವಿಚಾರಣೆಯ ಸಂದರ್ಭದಲ್ಲಿ ಸುರಿನ ಸಾಕ್ಷ್ಯ ಲಭ್ಯವಾಗುತ್ತಿತ್ತು. ಅದು ಏನಂತ ಹೇಳಿದರೆ, ಮಧ್ಯಾಹ್ನ 3:30 ಗಂಟೆಯ ವೇಳೆಗೆ, ಅಂದರೆ ಅಕ್ಟೋಬರ್ 9ನೇ ತಾರೀಕು, ಆ ಪ್ರದೇಶದಲ್ಲಿ ಸಂತೋಷ್ ರಾವ್ ಇದ್ದ ಎನ್ನುವುದನ್ನು ಅಲ್ಲಿ ನೋಡಿದವರು ಇದ್ದರು. ಧರ್ಮಸ್ಥಳದ ಅನ್ನಛತ್ರದಲ್ಲಿ ಕೆಲಸ ಮಾಡುತ್ತಿರುವಂಥ ವ್ಯಕ್ತಿಯೊಬ್ಬರು ಹೋಗ್ತಾ ಇರುವಾಗ ಒಬ್ಬ ವಿಕ್ಷಿಪ್ತ ರೀತಿಯ ವ್ಯಕ್ತಿ ಅಲ್ಲಿ ನಿಂತುಕೊಂಡಿದ್ದ ಎನ್ನುವುದು ಗೊತ್ತಾಗುತ್ತಿತ್ತು. ಯಾಕಂದರೆ ಅವರು ಹೇಳ್ತಾ ಇದ್ರು, ಈ ಘಟನೆ ನಡೆದ ಅಲ್ಲಿ ಒಬ್ಬ ನಿಂತುಕೊಂಡಿದ್ದ ಈ ರೀತಿಯ ವ್ಯಕ್ತಿ ಅಂತೇಳಿ. ಆ ರೀತಿಯ ವ್ಯಕ್ತಿ ಅಲ್ಲಿ ನಿಂತುಕೊಂಡಿದ್ದ ಎನ್ನುವುದು ಕನ್ಫರ್ಮ್ ಆದ ಕೂಡಲೇ ತದನಂತರದ ತನಿಖೆಯಲ್ಲಿ ಸಂತೋಷ್ ರಾವ್ ಮತ್ತು ಸೌಜನ್ಯ ಕೇವಲ 10 ಅಡಿ ಡಿಸ್ಟೆನ್ಸಲ್ಲಿ ನಿಂತುಕೊಂಡದ್ದನ್ನು ನೋಡಿದ ಮತ್ತೊಬ್ಬ ವ್ಯಕ್ತಿಯು ಇದ್ದ. ಆತ ಬೈಕ್ ನಿಲ್ಲಿಸಿ ಸೌಜನ್ಯನ ಹತ್ರ ಕೇಳಿದ್ದಾನೆ, ಏನು ನಿಂತದ್ದು ಅಂತ. ಆಗ ಅವಳು ಹೇಳಿದರೆ, ಅವರು ಅಡ್ರೆಸ್ ಕೇಳಿದರು, ಆದ ಕಾರಣಕ್ಕಾಗಿ ನಾನು ನಿಂತಿದ್ದೇನೆ ಅಂತ ಹೇಳಿದ್ಲು. ಆಗ ಆತ ಗಮನಿಸಿದ್ದಾನೆ, ಮತ್ತು ಅವನ ಪಾಡಿಗೆ ಹೋಗಿದ್ದನು. ಆ ಸಾಕ್ಷ್ಯವು ಲಭ್ಯವಾಗುತ್ತಿತ್ತು. ತದನಂತರ ಆತ ಎಲ್ಲಿ ಹೋದ ಎನ್ನುವ ಪ್ರಶ್ನೆ ಅಲ್ಲಿ ಪೊಲೀಸರಿಗೆ ಉದ್ಭವವಾಗ್ತಾ ಇತ್ತು. ಆಮೇಲೆ ಪೊಲೀಸರು ಅಲ್ಲಿನ ಪ್ರಗತಿ ಚಿಕಿತ್ಸಾಲಯದಲ್ಲಿ ವಾಚ್ಮ್ಯಾನನ್ನು ವಿಚಾರಿಸ್ತಾ ಇದ್ದರು, ಮತ್ತು ಸ್ನಾನಘಟ್ಟದಲ್ಲಿ ಇದ್ದಂತಹ ಅಂಗಡಿ ಮಾಲೀಕರು, ಅಂಗಡಿಯ ಕೆಲಸಗಾರರು ಇಂಥವರನ್ನು ವಿಚಾರಿಸ್ತಾ ಇದ್ದರು. ಅದರಲ್ಲಿ ಸೌಜನ್ಯನ ಮಾವ ವಿಠಲಗೌಡರು ಒಬ್ಬರು. ಯಾಕಂದರೆ ಅವ್ರದ್ದು ಹೋಟೆಲ್ ಇತ್ತು. ಅವರ ಹೋಟೆಲ್ನಿಂದಲೇ ಸಂತೋಷ್ ರಾವ್ ಊಟ ಪಾರ್ಸೆಲ್ ಮಾಡ್ತಾ ಇದ್ದ. ಅದರ ಪಕ್ಕದಲ್ಲಿರುವ ಅಪ್ಸರ ಎನ್ನುವ ಒಂದು ಹೋಟೆಲ್ನಲ್ಲೂ ಸಂತೋಷ್ ರಾವ್ ತಿಂಡಿ ತಿಂದಿದ್ದ, 2 ಪ್ಲೇಟು ಚಪಾತಿ ತಿಂತ ಇದ್ದ. ಆದ್ದರಿಂದಾಗಿ ಒಂದು ನಿಟ್ಟಿನಲ್ಲಿ ಸಂತೋಷ್ ರಾವ್ನ ಒಂದು ಚಹರೆಯ ಪಟ್ಟಿ ಪೊಲೀಸರಿಗೆ ಲಭ್ಯ ಆಗ್ತಾ ಇತ್ತು. ಸಂತೋಷ್ ರಾವೇ ಅಂತ ಹೇಳಿ ಸ್ಪಷ್ಟತೆ ಇರದೇ ಇದ್ದರೂ ಸಹ ಇಂತಹ ವ್ಯಕ್ತಿಯೊಬ್ಬ ಇದ್ದ ಎನ್ನುವ ಚಹರೆ ಪಟ್ಟಿ ಸಿಗ್ತಾ ಇತ್ತು. ಆ ಚಹರೆ ಪಟ್ಟಿ ಸಿಕ್ಕಿದ ಕೂಡಲೇ ಪೊಲೀಸರು ಎಲ್ಲೆಲ್ಲಿ ಲಭ್ಯ CC ಕ್ಯಾಮರಾಗಳು ಇವೆಯೋ ಆ CC ಕ್ಯಾಮರಾಗಳ ಫೂಟೇಜ್ಗಳ ಪರಿಶೀಲನೆಗೆ ಮುಂದಾಗ್ತಾ ಇದ್ದರು. ಯಾಕಂದರೆ ಆತ ಧರ್ಮಸ್ಥಳಕ್ಕೆ ಬಂದಿರ್ಬೋದಾ, ಧರ್ಮಸ್ಥಳದ ಅನ್ನಛತ್ರದಲ್ಲಿ ಊಟ ಮಾಡಿರ್ಬೋದಾ, ಧರ್ಮಸ್ಥಳದ ವಸತಿ ಗೃಹದಲ್ಲಿ ಉಳ್ಕೊಂಡಿರ್ಬೋದಾ, ಈ ರೀತಿಯ ಫೂಟೇಜ್ಗಳನ್ನು ಅವರು ಸುಮಾರು 4-5 ದಿವಸದ ಹಿಂದಿನಿಂದ, ಅಂದರೆ 9ನೇ ತಾರೀಕಿಂದ ಹಿಂದಿನಿಂದ ಒಂದು 5ನೇ ತಾರೀಕಿನಿಂದ ಅಂತ ಇಟ್ಕೊಂಡ್ರು, ಅಷ್ಟೂ ದಿವಸಗಳ ಫೂಟೇಜ್ಗಳನ್ನು ಅವರು ಪರಿಶೀಲನೆ ಮಾಡ್ತಾ ಇದ್ದರು. ಅವರನ್ನು ಹತ್ತಿರದಿಂದ ನೋಡಿದಂಥ 2 ಸಾಕ್ಷಿಗಳನ್ನು ಇರಿಸಿಕೊಂಡು ಅವನನ್ನು ಐಡೆಂಟಿಫೈ ಮಾಡುವ ಕೆಲಸ ಮಾಡ್ತಾಯಿದ್ರು. ಸಹಜವಾಗಿಯೇ 1-2 ದಿನಗಳ ಸತತ ಪ್ರಯತ್ನದ ಮೇಲೆ ಕೆಲವೊಂದು ಸುಳಿವುಗಳು ಅವರಿಗೆ ಲಭ್ಯ ಆಗ್ತಾ ಇದ್ದವು ಮತ್ತು ಅವನ ಫೋಟೋ ಸಿಗ್ತಾ ಇತ್ತು. ಆಗ ಆ ಫೋಟೋವನ್ನು ಹಿಡಿದುಕೊಂಡು ಆತನನ್ನು ಗುರುತಿಸುವಂಥ ಕೆಲಸವನ್ನು ಪೊಲೀಸರು ಮಾಡ್ತಿದ್ದರು ಎನ್ನುವುದು ಪೊಲೀಸರ ತನಿಖೆಯ ಥಿಯರಿ. ಸಾಮಾನ್ಯವಾಗಿ ಪೊಲೀಸರು ಯಾವುದೇ ಒಂದು ಗಂಭೀರ ಪ್ರಕರಣಗಳಲ್ಲಿ ತನಿಖೆಯ ಜಾಡು ಹಿಡಿಯುವುದು ಈ ರೀತಿಯಾಗಿ.
ಹೇಗೆಂದರೆ ಘಟನಾ ಸ್ಥಳ ಮತ್ತು ಅದರ ಸುತ್ತಮುತ್ತ ಇರುವಂತಹ ಸುಳಿವುಗಳನ್ನು ಆಧರಿಸಿಯೇ ಪೊಲೀಸರು ಅಪರಾಧಿಯ ಜಾಡನ್ನು ಹಿಡಿಯುವ ಪ್ರಯತ್ನ ಮಾಡ್ತಾರೆ. ಅವರು ಸುಳಿವಿಗೆ ಅಲ್ಲಿ ಜಾಡು ಹಿಡಿಯಲಿಕ್ಕೆ ಹೋಗೋದು, ಅವರ ನೆರವಿಗೆ ಬರುವುದು ಫಿಂಗರ್ ಪ್ರಿಂಟ್ಸ್ ಮತ್ತು ಶ್ವಾನದಳ ಅಲ್ಲಿ ಉಪಯೋಗಕ್ಕೆ ಬರಲಿಲ್ಲ. ಯಾಕಂತ ಹೇಳಿದರೆ ಮಳೆ ಬಂದಿತ್ತು, ಆದ್ದರಿಂದ ಶ್ವಾನಕ್ಕೆ ವಾಸನೆಯನ್ನು ಗ್ರಹಿಸುವ ತಾಕತ್ತು ಇರಲಿಲ್ಲ, ಅದರಿಂದ ಶ್ವಾನದಳ ಅಲ್ಲಿ ನಿಷ್ಪ್ರಯೋಗ ಆಗ್ತದೆ. ಫಿಂಗರ್ ಪ್ರಿಂಟ್ಸು ಯಾವುದೇ ಕಾರಣಕ್ಕೂ ಅಲ್ಲಿ ಸಿಗುವ ಸಾಧ್ಯತೆಗಳಿಲ್ಲ. ಆದರೆ ಆತ ಬೇರೆ ಕಡೆ ಎಲ್ಲಿ ಹೋಗಿದ್ದಾನೆ ಅಲ್ಲಿ ಆದರೂ ಆತನ ಫಿಂಗರ್ ಪ್ರಿಂಟ್ಸ್ಗಳು ಸಿಕ್ಕುವ ಸಾಧ್ಯತೆಗಳು ಇತ್ತು. ಅದನ್ನು ಹುಡುಕುವ ಪ್ರಯತ್ನ ಮಾತ್ರ ಪೊಲೀಸರು ಮಾಡಬೇಕಿತ್ತು. ಒಂದು ವೇಳೆ ಸಂತೋಷ್ ರಾವ್ ಈ ಗುಡ್ಡದಲ್ಲಿ ಮಲಗುವುದನ್ನು ಬಿಟ್ಟರೆ ಬೇರೆ ಕಡೆ ಎಲ್ಲಾದರೂ ಉಳ್ಕೊಂಡಿದ್ದಾನ ಎನ್ನುವ ಪ್ರಶ್ನೆಯನ್ನು ಮುಂದಿಟ್ಟುಕೊಂಡು ತನಿಖೆ ನಡೆಸ್ತಾ ಹೋದರೆ ಅವರಿಗೆ ಅವನು ಉಳ್ಕೊಂಡಿದ್ದರೆ ಅಲ್ಲಿ ಸಾಕ್ಷ್ಯಗಳು ಸಿಗ್ತಾ ಇತ್ತು. ಆ ನಿಟ್ಟಿನಲ್ಲಿ ಅವನನ್ನು ಪತ್ತೆ ಹಚ್ಚುವ ಕಾರ್ಯವನ್ನು ನಡೆಸಿದರು. ಇಲ್ಲದಿದ್ದರೆ ಆತನ ಒಂದು ಫೋಟೋ ಅದನ್ನು ಕಲೆಕ್ಟ್ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದರು. ಯಾವಾಗ ಆತನ ಫೋಟೋ ಒಂದು ಪೊಲೀಸರ ಕೈಗೆ ಸಿಕ್ಕಿದರೆ ಅದನ್ನು ಪೊಲೀಸರು ಪ್ರಚಾರಪಡಿಸಿದರೆ ಸಹಜವಾಗಿ ಕೆಲವೊಂದು ಮಾಹಿತಿಗಳು ಪೊಲೀಸರಿಗೆ ಲಭ್ಯವಾಗುತ್ತಿತ್ತು. ಯಾಕಂತ ಹೇಳಿದರೆ ಆತ ಅದಕ್ಕಿಂತ 6 ತಿಂಗಳ ಹಿಂದೆ ಪುತ್ತೂರಿನಲ್ಲಿ ಹೆಣ್ಮಗಳ ಒಬ್ಬಳ ಮೇಲೆ ಕೈ ಮಾಡಿ ಸಿಕ್ಕಿಬಿದ್ದಿದ್ದ, ಒದೆ ತಿಂದಿದ್ದ. ಆಗ ಅವನನ್ನು ಪೊಲೀಸರು ಠಾಣೆಗೆ ಕರ್ಕೊಂಡು ಹೋಗಿ ಆತನ ಮೇಲೆ ಒಂದು ಪೆಟ್ಟಿ ಕೇಸು ಹಾಕಿ ಆತನಿಗೆ ಬುದ್ಧಿ ಹೇಳಿ ಕಳುಹಿಸಿದ್ದರು. ಆ ದಾಖಲೆಗಳು ಹೊರಗೆ ಬರುತ್ತಿದ್ದವು. ಕಾರ್ಕಳ ಸಮೀಪದ ಮಾರ್ನಾಡ್ನಲ್ಲಿ ಆತ ಹೆಣ್ಮಗಳ ಮೇಲೆ ಒಂದು ಕೈ ಮಾಡಿದ್ದ, ಈ ವಿಚಾರ ಹೊರಗೆ ಬರ್ತಾ ಇತ್ತು. ಕಾರ್ಕಳದಲ್ಲಿಯೂ ಸಹ ಇದೇ ರೀತಿಯ ಒಂದು ಕೃತ್ಯದಲ್ಲಿ ಆತ ಸಿಲುಕಿಕೊಂಡಿದ್ದ, ಆ ಮಾಹಿತಿಗಳು ಹೊರಗೆ ಬರ್ತಾ ಇತ್ತು. ಇವನು ಕುಂದಾಪುರದಲ್ಲೂ ಇಂಥ ಒಂದು ಘಟನೆ ನಡೆದಿತ್ತು, ಆ ಮಾಹಿತಿಗಳು ಪೊಲೀಸರಿಗೆ ಲಭ್ಯವಾಗ್ತೈತೆ. ಯಾಕಂತ ಹೇಳಿದರೆ ಒಂದು ಕಾಲೇಜು ವಿದ್ಯಾರ್ಥಿನಿಯ ರೇಪ್ ಆ್ಯಂಡ್ ಮರ್ಡರ್ ಆಗಿದೆ ಅಂತ ಆದಾಗ ಅದು ಒಂದು ಸೆನ್ಸೇಷನಲ್ ಸುದ್ದಿ ಆಗ್ತಾ ಇತ್ತು. ಎಲ್ಲರೂ ಆ ಸುದ್ದಿಯ ಬಗ್ಗೆ ಕಾತುರತೆಯಿಂದ ಇರ್ತಾ ಇದ್ದರು. ಯಾರು ಅದನ್ನು ಮಾಡಿರ್ಬೋದು, ಯಾರು ಮಾಡಿದ್ದಾನೆ, ಆತ ಏನೇನು ಸುಳಿವನ್ನು ಬಿಟ್ಟು ಹೋಗಿದ್ದಾನೆ, ಪೊಲೀಸರು ಯಾವ ರೀತಿಯಲ್ಲಿ ತನಿಖೆ ನಡೆಸ್ತಿದ್ದಾರೆ, ಇದು ಎಲ್ಲ ಸಾರ್ವಜನಿಕರಲ್ಲಿ ಕುತೂಹಲ ಇರ್ತಾ ಇತ್ತು. ಆ ಕುತೂಹಲದ ಕಾರಣಕ್ಕಾಗಿ ಕೆಲವೊಂದು ಮಾಹಿತಿಗಳನ್ನು ಪೊಲೀಸರೊಟ್ಟಿಗೆ ಇಲ್ಲದ್ರೆ ಪೊಲೀಸರ ಬಾತ್ಮೀದಾರರೊಟ್ಟಿಗೆ ಹಂಚಿಕೊಳ್ತಾ ಇದ್ದರು. ಈ ಹಂಚಿಕೊಳ್ಳುವಂಥ ಸಂದರ್ಭದಲ್ಲಿ ಪೊಲೀಸರಿಗೆ ಕೆಲವೊಂದು ಮಾಹಿತಿಗಳು ಲಭ್ಯ ಆಗ್ತಾ ಇತ್ತು. ಆ ಲಭ್ಯ ಮಾಹಿತಿಗಳ ಆಧಾರದಲ್ಲೇ ಪೊಲೀಸರು ಸಂತೋಷ್ ರಾವ್ನನ್ನು ಐಡೆಂಟಿಫೈ ಮಾಡ್ತಾಯಿದ್ರು. ಈತನೇ ಸೌಜನ್ಯ ಹಂತಕ, ಈತನೇ ಸೌಜನ್ಯನನ್ನು ರೇಪ್ ಮಾಡಿ ಕೊಂದವ, ಈತನ ವ್ಯಾರಬಡ್ಸ್ ಎಲ್ಲಿ, ಈತನ ಈ ಅಡ್ರೆಸ್ ಎಲ್ಲಿ, ಈತನ ಚಲನವಲನ ಹೇಗಿತ್ತು, ಈ ಬಗ್ಗೆ ತನಿಖೆ ನಡೀತಾ ಇತ್ತು. ಆಗ ಗೊತ್ತಾಗ್ತಿತ್ತು ಈ ಸಂತೋಷ್ ರಾವ್ ಎನ್ನುವ ಶೃಂಗೇರಿಯ ಶಾರದಾ ಹೋಟೆಲ್ಲಿ ಕೆಲಸ ಮಾಡ್ತಿದ್ದ ಅಂತೇಳಿ. ಅದನ್ನು ಶೃಂಗೇರಿಯ ಶಾರದಾ ಹೋಟೆಲ್ನ ಮಾಲೀಕರು ಅದನ್ನು ಸ್ಪಷ್ಟಪಡಿಸ್ತಾ ಇದ್ದರು. ಹೌದು, ನಮ್ಮ ಹೋಟ್ಲಲ್ಲಿ 31ನೇ ತಾರೀಕಿನವರೆಗೆ ಕೆಲಸ ಮಾಡಿದ್ದಾನೆ, ಅದರ ನಂತರ ನಾವೇ ಅವನನ್ನು ಬಿಟ್ಟು ಕಳಿಸಿದ್ದೇವೆ, ಆತನಿಗೆ ಸ್ವಲ್ಪ ಮಾನಸಿಕ ಉದ್ವೇಗದ ಸ್ಥಿತಿ ನಿರ್ಮಾಣವಾಗುತ್ತಿತ್ತು, ಅದರಿಂದಾಗಿ ನಮಗೆ ಭಯಬಿದ್ದು ಅವನನ್ನು ಕೆಲಸದಿಂದ ಕಳಿಸಿಕೊಟ್ಟಿದ್ದೇವೆ, ಅವನಿಗೆ ಸಂಬಳ ಕೊಟ್ಟಿದ್ದೇವೆ ಎನ್ನುವುದನ್ನು ಹೇಳ್ತಾ ಇದ್ದರು. ಮತ್ತು ಅವನ ದಿನಚರಿ ಹೇಳ್ತಾ ಇದ್ದರು. ಅವನು ಯಾರೊಂದಿಗೂ ಮಾತಾಡ್ತಿರಲಿಲ್ಲ, ವಿಕ್ಷಿಪ್ತ ಮನೋಸ್ಥಿತಿ ಹೊಂದಿದ್ದ, ಹೋಟೆಲಲ್ಲಿ ಊಟ ಇದ್ದರೂ ಊಟ ಮಾಡ್ತಾ ಇರಲಿಲ್ಲ, ಮಠಕ್ಕೆ ಹೋಗಿ ಊಟ ಮಾಡ್ತಾ ಇದ್ದ, ರಾತ್ರಿ ವೇಳೆ ಒಬ್ಬಂಟಿಯಾಗಿರ್ತಿದ್ದ, ಅವನಾಗೆ ಉದ್ವೇಗಕ್ಕೆ ಒಳಗಾಗುತ್ತಿದ್ದ, ಈ ರೀತಿಯ ಒಂದು ಅವನ ಚಾರೆಯನ್ನು ಹೇಳ್ತಾ ಇದ್ದರು. ಮತ್ತು ಅದಕ್ಕೆ ಮುಂದುವರೆದ ಭಾಗವಾಗಿ ಆತನ ಮನೆಯವರ ಹತ್ರ ವಿಚಾರಣೆ ಮಾಡ್ತಿದ್ರು. ಅವನ ವ್ಯಕ್ತಿತ್ವ ಹೇಗಿತ್ತು, ಅವನು ಯಾರೊಂದಿಗೆ ಮಿಂಗಲಾಗುತ್ತಿದ್ದ, ಯಾವ ರೀತಿಯಲ್ಲಿ ಇದು ಮಾಡ್ತಿದ್ದ. ಆಗ ಗೊತ್ತಾಗ್ತಿತ್ತು ಇವ ಕೆಲವೊಂದು ದೇವಸ್ಥಾನಗಳನ್ನು ಸುತ್ತುವ ಅಭ್ಯಾಸವನ್ನು ಇಟ್ಟುಕೊಂಡಿದ್ದ, ದೇವಸ್ಥಾನಗಳಿಗೆ ಹೋಗ್ತಿದ್ದ, ಒಂದು ರೀತಿಯ ಒಂದು ಧಾರ್ಮಿಕ ಮನೋಭಾವನೆಯನ್ನು ಹೊಂದಿದ್ದ, ಏಕಾಂತ ವಾಸ ಬಯಸ್ತಾ ಇದ್ದ, ಧ್ಯಾನದಲ್ಲಿ ಇರ್ತಾ ಇದ್ದ, ಇದೆಲ್ಲ ಗೊತ್ತಾಗ್ತಿತ್ತು. ಅದರಿಂದಲೇ ಅವರು ಪೊಲೀಸರು ಬೇರೆ ಬೇರೆ ರೀತಿಯಲ್ಲಿ ತನಿಖೆಯನ್ನು ನಡೆಸ್ತಾ ಇರ್ತಾಯಿದ್ರು. ಆದರೆ ಸಮಯ ಸ್ವಲ್ಪ ಹೋಗ್ಬೋದು, ಕೆಲವು ದಿವಸಗಳು ಕಲಿಬೋದು, ಆದರೂ ಪೊಲೀಸರು ಒಂದು ದಡ್ಡ ಮುಟ್ತಾ ಇದ್ದರು ಹೊರತು ಆ ಪ್ರಕರಣವು ಪತ್ತೇ ಆಗುತ್ತಿರಲಿಲ್ಲ ಎನ್ನುವ ಪ್ರಶ್ನೆ ಇರಲಿಲ್ಲ.
ಆ ರೀತಿಯ ತನಿಖೆ ಮುಂದುವರೆದು ಹೋಗಿ 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 ಆರೋಪಿ ಸಿಗ್ತಾ ಇದ್ದರೆ ಇವತ್ತಿನ ಈ ಎಲ್ಲ ಗೊಂದಲಗಳಿಗೆ ತೆರೆ ಬೀಳ್ತಾ ಇತ್ತು. ಯಾಕಂತ ಹೇಳಿದರೆ ಪೊಲೀಸರು ಪ್ರಯತ್ನಪಟ್ಟು ಸುಳಿವುಗಳನ್ನು ಆಧರಿಸಿ ಸಾಕ್ಷ್ಯಗಳನ್ನು ಸಂಗ್ರಹಿಸಿಯೇ ಆರೋಪಿಯನ್ನು ಬಂಧಿಸಿದ್ದಾರೆ ಎನ್ನುವುದು ಆಗ್ತಾಯಿತ್ತು. ಈಗ ಏನಾಯಿತು, ಆರೋಪಿ ಬಾಹುಬಲಿ ಬೆಟ್ಟದಲ್ಲಿ ಅನ್ಯಮನಸ್ಕನಾಗಿ ಕೂತಿದ್ದ ಸಂಜೆಯ ವೇಳೆಗೆ ಆತನನ್ನು ಕೆಳಗೆ ಹೋಗಿ ಅಂತ ಹೇಳಿದಾಗ ಅವ ಓಡಲಿಕ್ಕೆ ಆರಂಭಿಸಿದ. ಅವನ ಕೈಯಲ್ಲೊಂದು ಪ್ಲಾಸ್ಟಿಕ್ ಚೀಲ ಇತ್ತು. ಆಗ ಅವನನ್ನು ಹಿಡಿಯೋ ಪ್ರಯತ್ನದಲ್ಲಿ ಸ್ಥಳೀಯರು ಹಿಡಿದ್ರು. ಆತ ಕಳ್ಳ ಅಂತ ಹೇಳಿ ಭಾವಿಸಿದ್ರು, ಆತನಿಗೆ ಹೊಡೆದ್ರು, ಅವನನ್ನು ಪೊಲೀಸರ ಕೈಗೆ ಒಪ್ಪಿಸಿದರು. ಯಾವಾಗ ಪೊಲೀಸರು ಆತನ ಹಿಡ್ಕೊಂಡು ಹೋಗಿ ಅವನ ದೈಹಿಕವಾಗಿ ಪರಿಶೀಲನೆಗೆ ಒಳಪಡಿಸಿದ, ಆಗ ಅವನ ಕುತ್ತಿಗೆ ಹಿಂಭಾಗದಲ್ಲಿ ಉಗುರಿನಿಂದ ಪರಚಿದ ಗಾಯಗಳು ಸಿಕ್ಕಿತು. ಆ ಗಾಯಗಳು ಸಿಕ್ಕಿದ್ದರಿಂದಾಗಿ ಮಾತ್ರ ಸಂತೋಷನ ಮೇಲೆ ಅವರಿಗೆ ಸಂಶಯ ಉಂಟಾದದ್ದು ಮತ್ತು ಸೌಜನ್ಯನ ಹತ್ಯೆಯನ್ನು ಈತನೇ ಮಾಡಿರಬಹುದಾ ಎಂದು ಪರೋಕ್ಷವಾಗಿ ಕೇಳಿದಾಗ ಆತ ಕೆಲವೊಂದು ಅಂಶಗಳನ್ನು ಬಾಯಿಬಿಟ್ಟ. ಅದ ನಂತರ ಆತನ ಹಿಯಪರಗಳನ್ನು ಪೊಲೀಸರು ಕೇಳಿದ್ದು. ಆಗ ಗೊತ್ತಾದದ್ದು ಅವ ಕಾರ್ಕಳ ಕುಕ್ಕುಂದೂರಿನವ, ನಿವೃತ್ತ ಶಿಕ್ಷಕರೊಬ್ಬರ ಮಗ, ರಿಟೈರ್ಡ್ PWD ಸಿಬ್ಬಂದಿಯೊಬ್ಬರ ಮಗ ಅಂತ ಹೇಳಿ. ಆತ ಕಾರ್ಕಳದಲ್ಲಿ ಕರಾಟೆ ಕ್ಲಾಸ್ ಮಾಡ್ತಾ ಇದ್ದ, ಕರಾಟೆಯಲ್ಲಿ ಬ್ಲ್ಯಾಕ್ ಬೆಲ್ಟ್ ಆಗಿತ್ತು. ಆ ಸಂದರ್ಭದಲ್ಲಿ ಕರಾಟೆ ಸ್ಪರ್ಧೆಗೆ ಹೋಗಿದ್ದ ಸಂದರ್ಭದಲ್ಲಿ ಆತನ ತಲೆಗೆ ಬಿದ್ದ ಏಟಿನಿಂದಾಗಿ ಆತ ಅನ್ಯಮನಸ್ಕನಾಗಿದ್ದ. ತದನಂತರ ಕರಾಟೆ ಕ್ಲಾಸ್ ಮುಚ್ಚಿ ದೇವಸ್ಥಾನಗಳನ್ನು ಸುತ್ತುವ ಅಭ್ಯಾಸವನ್ನು ಇಟ್ಟುಕೊಂಡಿದ್ದ. ಹೋಟೆಲಲ್ಲಿ ಕೆಲಸ ಮಾಡ್ತಾ ಇದ್ದ. ಹೋಟೆಲಿನ ಅಡುಗೆ ಕೆಲಸ ಅವನಿಗೆ ಚೆನ್ನಾಗಿ ಬರ್ತಾ ಇತ್ತು. ಇದರಿಂದಾಗಿ ಉಳ್ಕೊಳ್ಳಿಕ್ಕೆ ಜಾಗವೂ ಸಿಗ್ತದೆ, ಊಟವೂ ಸಿಗ್ತದೆ, ಈ ರೀತಿಯ ಮನೋಭಾವನೆಯಲ್ಲಿ ಇದ್ದ. ಆದರೆ ಆದಷ್ಟು ಒಂಟಿಯಾಗಿರ್ತಾ ಇದ್ದ, ಯಾರೊಂದಿಗೂ ಬೆರೆಯುತ್ತಿರಲಿಲ್ಲ ಎನ್ನುವ ಎಲ್ಲ ಅಂಶಗಳು ಗೊತ್ತಾಯಿತು. ಆದ್ದರಿಂದ ಸೌಜನ್ಯ ಹತ್ಯೆಯ 2 ದಿವಸ ನಂತರ ಸಂತೋಷರಾವ್ ಸಿಗದೇ ಇರ್ತಾ ಇದ್ರು ಸಹ ಪೊಲೀಸರು ಕೆಲವೊಂದು ಲಭ್ಯ ಮಾಹಿತಿ ಆಧಾರದಲ್ಲಿ ಸಾಕ್ಷ್ಯಗಳನ್ನು ಸಂಗ್ರಹಿಸಿಕೊಂಡು ಆತನನ್ನೇ ಬಂಧಿಸ್ತಾ ಇದ್ದರು. 1-2 ತಿಂಗಳು ಕಳಿಬೋದು, ಅಷ್ಟು ಬಿಟ್ಟರೆ ಆ ಪ್ರಕರಣ ಪತ್ತೆಯಾಗದ್ದು ಏನೂ ಅಲ್ಲ. ಯಾಕಂದರೆ ಹಾಡು ಹಗಲೇ ನಡೆದಂಥ ಕೃತ್ಯ ಆಗಿರೋದ್ರಿಂದ ಯಾವುದಾದರೂ ಒಂದು ರೀತಿಯ ಸುಳಿವುಗಳು ಪೊಲೀಸರಿಗೆ ಲಭ್ಯ ಆಗ್ತಾ ಇತ್ತು. ಪೊಲೀಸರು ತನಿಖೆಯಲ್ಲಿ ಮಹಾಚಾಣಾಕ್ಷರು. ಯಾಕಂದರೆ ಒಂದು ಪ್ರಕರಣದ ತನಿಖೆಯನ್ನು ನಡೆಸಬೇಕಾದ್ರೆ ಕೇವಲ ಒಬ್ಬ ಇನ್ಸ್ಪೆಕ್ಟರು, ಒಬ್ಬ ಸಬ್ ಇನ್ಸ್ಪೆಕ್ಟರು, 4 ಸ್ಟಾಫು ಒಳಗೊಳ್ಳುವುದಲ್ಲ. ಇಡೀ ಒಂದು ಸಬ್ ಡಿವಿಷನ್ ಸ್ಟಾಫು, ಇಲ್ಲ ಇಡೀ ಜಿಲ್ಲೆಯ ನುರಿತ ಅಪರಾಧ ಪತ್ತೆಯಲ್ಲಿ ನುರಿತ ಸಿಬ್ಬಂದಿಗಳು ಎಲ್ಲರನ್ನು ಸೇರಿ ಒಂದು ಟೀಮ್ ಮಾಡಿರ್ತಾರೆ. ಅದರಿಂದಾಗಿ ಆ ಟೀಮೇ ಆ ಪ್ರಕರಣದ ತನಿಖೆಯಲ್ಲಿ ಬಿದ್ದಿರ್ತದೆ. ಅದರಿಂದಾಗಿ ಆ ಟೀಮಿನ ಯಾವುದಾದ್ರೂ ಒಂದು ಸಿಬ್ಬಂದಿಗೆ ಒಂದೊಂದು ಸುಳಿವುಗಳು ಸಿಗುತ್ತೆ. ಆ ಎಲ್ಲ ಸುಳಿವುಗಳನ್ನು ಒಂದೆಡೆ ಪೋಣಿಸ್ಕೊಂಡು ಬಂದಾಗ ಅವರು ಆರೋಪಿಯ ಹತ್ತಿರಕ್ಕೆ ಹೋಗ್ತಾರೆ. ಅವರು ಆರೋಪಿಯನ್ನು ಬಂಧಿಸಲಿಕ್ಕೆ ಸಫಲರಾಗ್ತಾರೆ. ಈ ರೀತಿ ಆಗ್ತಾ ಇದ್ದರೆ ಪೊಲೀಸರು ಕಷ್ಟ ಬಿದ್ದು ಆರೋಪಿಯ ಬಗ್ಗೆ ಮಾಹಿತಿಗಳನ್ನು ಪಡೆದು ಆತನ ಜಾಡು ಹಿಡಿದು ಬಂಧಿಸ್ತಾ ಇದ್ದಾರೆ. ಇವತ್ತು ಏನು ನಾಟಕ ಮಾಡ್ತಾ ಇದ್ದಾರೆ, ಆತ ಆರೋಪಿಯೇ ಅಲ್ಲ ಅಂತ ಹೇಳಿ, ಅಂತ ಎಲ್ಲ ಪ್ರಯತ್ನಗಳಿಗೆ ತೆರೆ ಬೀಳ್ತಾ ಇತ್ತು. ಯಾಕಂದರೆ ಪೊಲೀಸರ ಕಾರ್ಯಕ್ಷಮತೆಯ ಎದುರು ಈ ನಾಟಕಗಳೆಲ್ಲ ಬಂದಾಗ್ತಾ ಇತ್ತು ಎನ್ನುವುದಂತೂ ಸ್ಪಷ್ಟ. ನಿರಂತರ ಸುದ್ದಿ